ಮಿಸ್ಟರ್ ತಿಮ್ಮಪ್ಪ. ಮಿಸ್ಟರ್ ತಿಮ್ಮಪ್ಪ, ನೀವೇನ್ ಹೇಳಿದಿರಾ? ನಮ್ಮ ಮಹೇಶ್ ಅಣ್ಣ ಮುಸ್ಲಿಮ್ಸ್ ಅವ್ರಿಗೆ ಬಹಳ ಸಹಾಯ ಮಾಡಿದ್ದಾರೆ, ಅನ್ಯಾಯ ಏನು ಮಾಡಿಲ್ಲ, ಆಯ್ತಾ ಅಂತ ನೀವ್ ಹೇಳಿದಿರ. ನಿಜ, ಅವ್ರು ಸಾಲಿಗ್ರಾಮದವರು, ಅದಕ್ಕೆ ಒಳ್ಳೆತನನ ಉಪಯೋಗಿಸ್ಕೊಂಡಿದ್ದಾರೆ. ಸರಿ, ಸ್ಕೂಲ್ ಬಗ್ಗೆ ಮಾತಾಡಿದಿರ. ಏನಂತ? ಒಬ್ಬ ಮುಸ್ಲಿಮ್ಸ್ ಹುಡುಗ ಸ್ಕೂಲ್ನ ಹೊಡ್ಕೊಂಡು ಮನೆ ಕಟ್ಟಕ್ಕೋಸ್ಕರ ದಾರಿ ಮಾಡ್ಕೊಂಡಿದ್ದಾನೆ, ಅದಕ್ಕೆ ನಿಮ್ ಶಾಸಕರಾದವರು ರವಿಶಂಕರ್ ಅವರು ಏನ್ ಕ್ರಮ ತಗೊಂಡ್ರಿ ಅಂತ ಕೇಳಿದಿರ. ಅದಕ್ಕೆ ಕ್ರಮ ಇಲ್ಲಿದೆ ನೋಡಿ. ನಮ್ ML ಅವ್ರು ಏನ್ ಮಾಡಿದ್ದಾರೆ, ಅಧಿಕಾರಿಗಳನ್ನ ಕರೆಸಿ, ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆಲ್ಲ ಕರೆಸಿ, ಇದು ಫಸ್ಟ್ ನೀವ್ ಏನ್ ಮಾಡಿದಾನೆ ಅದಕ್ಕೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ಕೆ ಅವನ ಮೇಲೆ FR ಮಾಡಿದ್ದಾರೆ. FR ಕಾಪಿ ಇದು ಓದ್ಕೊಳ್ಳಿ. ಮಿಸ್ಟರ್ ತಿಮ್ಮಪ್ಪ, ಇಲ್ಲಿ ನೋಡಿ, ನೀವೇನಂದಿದ್ದೀರಾ? ಬೇಲ್ ತಗೊಂಡಿದ್ದೀರಾ. ನೀವೊಬ್ರು ಲಾಯರ್ ಆಗಿ ಬೇಲ್ ತಗೊಳಲ್ವಾ? ನೀವ್ ಯಾರಿಗೂ ಬೇಲ್ ಕೊಡ್ತಿಲ್ವಾ? ಬೇಲ್ ತಗೊಂಡು ಓಡಾಡ್ತಾ ಇದ್ದಾನೆ ಅಂತೀರಲ್ಲ, ಅವನ್ ಏನ್ ಮಾಡಿದಾನೆ? ಕೊಲೆ ಮಾಡಿದಾನ? ಏನ್ರಿ ಮಾಡಿದಾನೆ? ನೀವ್ ಮಾಡ್ರ ತಪ್ಪನ ನೀವ್ ಹೇಳ್ಕೊಳ್ತಾ ಇಲ್ಲ, ಅವನ್ ಮಾಡ್ರ ತಪ್ಪನ ನೀವ್ ಹೇಳ್ತಾ ಇದ್ದೀರಾ. ಸರಿ ಆಯ್ತು, ಇದು ಇತ್ತಾಯ್ತು. ಮತ್ತೆ ನೀವ್ ಸಾಲಿಗ್ರಾಮದಲ್ಲಿ ಏನ್ ಮಾಡಿದ್ದೀರಾ? ನೀವ್ ಬೇರೆ ಊರಿಂದ ಬಂದು ಸಾಲಿಗ್ರಾಮದಲ್ಲಿ ಏನ್ ಹೇಳ್ತಾ ಇದ್ದೀರಾ? ಅಣ್ಣ ತಮ್ಮದಿರಂಗಿರೋದ್ನ ಒಬ್ರನ್ನ ಜಗಳ ತಂದಾಗ್ತಾ ಇದ್ದೀರಾ. ಇದೇ ಮೆಡಿಕಲ್ ರಾಜಣ್ಣ ಅವ್ರಿಗೆ ಏನ್ ಹೇಳ್ತಿದ್ದೀರಾ? ಲಾಲು ಸಾಹೇಬ್ರು ಮೆಡಿಕಲ್ ರಾಜಣ್ಣ ಅಣ್ಣ ತಮ್ಮದಿರ್ ತರ ಇದಾರೆ ಅಂತ. ಬೇರೆಯವ್ರ ಏನ್ ಜಗಳ ಆಡ್ಕೊಂಡಿದ್ದೀರಾ? ನಿಮ್ದು ಏನಿದೆ ನೀವ್ ಮಾತಾಡ್ಬೇಕು ಮಿಸ್ಟರ್ ತಿಮ್ಮಪ್ಪ. ಬೇರೆಯವ್ರ ಬಗ್ಗೆ ಮಾತಾಡಕ್ ಹೋಗ್ಬೇಕಾದ್ರೆ ಫಸ್ಟ್ ನೀವ್ ತಿಳ್ಕೊಂಡ್ ಮಾತಾಡ್ಬೇಕು. ಏನ್ರಿ ಮಾಡಿದಾನೆ? ಇದೇ ಅಧ್ಯಕ್ಷರು ಮಾಡಿದ್ರಿ ನೀವು. ಅವ್ರ ಮನೆ ಕಟ್ಕೊಂಡಿದ್ದಾರೆ, ಗೋಡೆ ಹೊಡೆದಾಕಿದ್ದಾರೆ, ಕೇಳಿದ್ದೀರಾ ನೀವು? ಇದೇ ಹುಡುಗ ಇವತ್ತು ಸ್ಕೂಲ್ ಹೊಡೆದಾಕಿದಾನಲ್ಲ, ಇದೇ ಮುಂಚೆ MP ಎಲೆಕ್ಷನ್ ಅಲ್ಲಿ ನಿಮ್ಗೋಸ್ಕರ ಓಡಾಡಿದ್ದಾನೆ, ನಿಮ್ಗೆ ಹಾರ ಹಾಕಿದ್ದಾನೆ. MLA ಎಲೆಕ್ಷನ್ ಅಲ್ಲಿ ಆವಾಗ ನೀವು ಕೇಳಲಿಲ್ಲ ಈ ಮಾತನ್ನ. ಅವನ್ ಕಾಂಗ್ರೆಸ್ ಬಂದ ಮೇಲೆ ಅದನ್ನ ನೀವೇನ್ ಮಾಡ್ತಾ ಇದ್ದೀರಾ? ಇವನು ಪ್ರಶ್ನೆ ಮಾಡ್ತಾ ಇದ್ದೀರಾ. ಈ ಮುಸ್ಲಿಮ್ಸ್ ಹುಡುಗ ಸ್ಕೂಲ್ ಹೊಡೆದಾಕ್ಬಿಟ್ಟ, ನಾವೆಲ್ಲ ಓದ್ತಿದ್ದು ಅಂತ ಹೇಳಿದ್ರಿ. ಯಾವಾಗ ಓದ್ತಿದ್ರಿ ಮಿಸ್ಟರ್ ತಿಮ್ಮಪ್ಪ? ಪ್ರಾರಂಭ ಬಂದು ಹೈಸ್ಕೂಲ್ ಅಲ್ಲಿ ಓದಿದ್ರ? ಬೇರೆಯವ್ರು ಓದಿದ್ರ ನೀವ್ ಓದಿದ್ರು? ಆಯ್ತಾ? ಇನ್ನೊಂದೇನ್ ಹೇಳಿದಿರಾ? ಮಶಾಣಕ್ಕೆ ಜಾಗ ಕೊಟ್ಟಿದ್ದು ನಮ್ಮ ಮಹೇಶಣ್ಣ ಅಂತ ಕೇಳಿದ್ರಿ. ನೆನ್ನೆ ಕೊಟ್ಟಿದ್ದದು ನಮ್ಮ ಮಶಾಣದ್ದು, ನಮ್ಮ ಮುಸ್ಲಿಂ ಬಂದವ್ರದ್ದು ನೀವ್ ನೆನ್ನೆ ಕೊಟ್ಟಿದ್ದ? ನಮ್ ಶಾಸಕರು ಕೊಟ್ಟಿದ್ದ? ನಿಮ್ ಶಾಸಕರು ಕೊಟ್ಟಿದ್ದು? ಯಾವ ಕಾಲಕ್ಕೆ ಕೊಟ್ಟಿರೋದು? ಯಾವ ದಾಖಲೆ ತಗೊಂಡು ಮಾತಾಡ್ತಿದ್ದೀರಿ ನೀವು? ಯಾವ್ಯಾವ್ದು ಮಾತಾಡಕ್ ಹೋಗ್ಬೇಡ್ರಿ ಮಿಸ್ಟರ್ ತಿಮ್ಮಪ್ಪ. ಮಾತು ನಿಮ್ಗೆ ಬರೋದಲ್ಲ, ನಮಗೂ ಬರುತ್ತೆ. ಫಸ್ಟ್ ಪ್ರಜ್ಞೆ ತಿಳ್ಕೊಂಡು ಮಾತಾಡ್ಕೊಳ್ಳಿ ನೀವು, ಆಯ್ತಾ? ಊರಲ್ಲಿ ಜಗಳ ತಂದಾಗ್ತಾ ಇದ್ದೀರಾ ನೀವು. ಆಮೇಲೆ ನೀವ್ ಮಾತಾಡ್ತಾ ಪರ್ಸನಲ್ ಹಿಸ್ಟರಿ ಓದ್ತೀರಾ, ಅದನ್ನ ಬಿಟ್ಬಿಡಿ. ನಿಮ್ದು ಏನಿದೆ ಕಾನೂನು ಪ್ರಕಾರ ಮಾತಾಡ್ಬೇಕು, ಒಂದು ರಾಜಕೀಯ ಮಾತಾಡ್ಬೇಕು, ಮಾತಾಡಿ. ನೀವು ಮಾತಾಡಿ, ನಾವು ಮಾತಾಡ್ತೀವಿ. ನೀವು ವಾದ ಮಾಡಿ, ನಾವು ವಾದ ಮಾಡ್ತೀವಿ. ನೀವು ಪ್ರಶ್ನೆ ಕೇಳಿ ಉತ್ತರ ಕೊಡ್ತೀವಿ, ಆಯ್ತಾ? ಅದು ಬಿಟ್ಬಿಟ್ಟು ಬೇರೆ ವಿಚಾರಗಳನ್ನ, ಪರ್ಸನಲ್ ವಿಚಾರಗಳನ್ನ ಮಾತಾಡಕ್ ಹೋಗ್ಬೇಡಿ ಮಿಸ್ಟರ್ ತಿಮ್ಮಪ್ಪ. ನಿಮ್ಗೆ ಹೇಳ್ತಾರದಿದ್ದು ನೀವು ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ಊರಲ್ಲಿ ಇಲ್ದಿರೋದೆಲ್ಲ ಸಮಸ್ಯೆಗಳನ್ನ ತಂದಾಕ್ಬೇಡಿ ಕಣ್ರಿ ಮಿಸ್ಟರ್ ತಿಮ್ಮಪ್ಪ. ಏನು ದಾಖಲಾತಿ ಇಲ್ದೇನೆ ಮಾತಾಡ್ತಿರಲ್ರಿ? ದಾಖಲಾತಿ ಇಲ್ಲ ಅಲ್ರಿ? ಓದ್ರಿ. ನೀವೊಬ್ರು ವಕೀಲರಲ್ವೇನ್ರಿ? ಗೊತ್ತಾಗಲ್ವೇನ್ರಿ ನಿಮ್ಗೆ? ಯಾವ ಡೇಟ್ ಅಲ್ಲಿ ಆಗಿದೆ ಅಂತ ಹೇಳ. ಅದುವೇ 10ನೇ ತಿಂಗಳು 5ನೇ ತಾರೀಕಲ್ಲಿ ಆಗಿರೋದು FR. ಅದು ನಮ್ ಶಾಸಕರು ಬಂದು ಹೇಳಿರೋದು ಅವನ ಮೇಲೆ ಕ್ರಮ ತಗೊಳ್ಳಿ ಅಂತ. ನೀವೇನ್ ಮಾಡಿದಿರಪ್ಪ? ಯಾವ್ದ್ರ ಮೇಲೆ ಕ್ರಮ ತಗೊಂಡಿದ್ದೀರಾ? ಪೂರ್ತಿ ಸ್ಕೂಲ್ ಹೊಡ್ಕೊಂಡ್ ಬಂದಿದ್ದೀರಲ್ಲ, ನೆನ್ನೆ ಮೊನ್ನೆ ಹೊಡ್ದಾಕಿದ್ದ? 15 ವರ್ಷದಿಂದ ಮಾಡ್ತಿದ್ದೀರ ಸ್ವಾಮಿ, ಅದಕ್ಕೇನ್ ದಾಖಲಾತಿ ಕೊಡ್ತೀರಾ? ಯಾರ ಮೇಲೆ FR ಮಾಡ್ಸಿದ್ದೀರಾ? ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಮಿಸ್ಟರ್ ತಿಮ್ಮಪ್ಪ? ಮಿಸ್ಟರ್ ವಸೀಂ ಅಂತ ಹೇಳ್ತೀರಿ. ಮಿಸ್ಟರ್ ತಿಮ್ಮಪ್ಪ, ನಿಮ್ಗೆ ಹೇಳ್ತಾರದ್ ನಾನು. ಮಾತಾಡ್ಬೇಕಾದ್ರೆ ಫಸ್ಟ್ ಏನ್ ಮಾತಾಡ್ಬೇಕು, ನಾನು ಒಬ್ಬ ವಕೀಲಾಗಿ ಯಾವ ತರ ಮಾತಾಡ್ಬೇಕು ಅದನ್ನ ಫಸ್ಟ್ ನೀವು ಕಲೀರಿ, ಆಮೇಲೆ ನಾವು ಕಲ್ಸಿರಂತೆ ನೀವು. ಅದು ಬಿಟ್ಬಿಟ್ಟು ಯಾವ್ಯಾವ್ದು ಮಾತನ್ನ ತಂದ್ಬಿಟ್ಟು ಇಲ್ದಿರೋದ್ನ ಜಗಳ ತಂದಾಕ್ಬೇಡಿ. ಏನ್ ಹೇಳ್ತೀರಾ ನೀವು? ಇದೇ BJP ಇದ್ದಿದ್ರೆ ಏನೇನೋ ಆಗ್ಬಿಡೋದು ಅಂತ ಹೇಳ್ತೀರಲ್ರಿ, ಅದ್ ಹೆಂಗ್ರಿ ಬಾಯಿ ಬಿಡ್ತೀರಾ ನೀವು? ನೀವ್ BJP ಅವರಾ? ನೀವ್ ಹೇಳಿದ್ರಿ ನೋಡ್ರಿ, ಅದು
ಇದೇ ಕೆಲಸ ಎಲ್ಲಾರ ಮಾಡ್ತಿದ್ರೆ ಬಿಜೆಪಿ ಅವರು ಹಗರಣ ಮಾಡ್ಬಿಡ್ತಿದ್ರು ಅಂತ. ಏನ್ರಿ ಹಗರಣ ನೀವ್ ಮಾಡ್ಬೇಕಾಗುತ್ತೆ ಅದ ಹಗರಣವ? ಯಾಕ್ರಿ ಮಾಡ್ಲಿಲ್ಲ ಮಿಸ್ಟರ್ ತಿಮ್ಮಪ್ಪ? ಯಾಕೆ ಮಾಡಕ್ಕಾಗ್ಲಿಲ್ಲ ನಿಮ್ಗೆ? ನೆನ್ನೆ ಮೊನ್ನೆ ಬಂದಿರ ನಿಮ್ಗೆ? ಸಾಲಗ್ರಾಮಕ್ಕೆ ನೆನ್ನೆ ಮೊನ್ನೆ ಬಂದ್ರೇನ್ರಿ? ಎಷ್ಟು ವರ್ಷದಿಂದ ಇದ್ದೀರಾ? ಸಾಲಗ್ರಾಮದಲ್ಲಿ ಏನೇನ್ ನಡೀತದೆ ಅಂದ್ರೆ ನಿಮಗೂ ಗೊತ್ತಲ್ಲ, ಕೇಳ್ಬೋದಾಗಿತ್ತಲ್ಲ, ಯಾಕೆ ಕೇಳಲಿಲ್ಲ? ನಿಮ್ಗೆ ಅಧಿಕಾರ ಇತ್ತಿಲ್ವಾ ಕೇಳಕ್ಕೆ? ಇವತ್ತು ಅಧಿಕಾರ ಬಂದ್ಬಿಡ್ತಾ ಕೇಳಕ್ಕೆ? ಇದನ್ನ ಮಾತನ್ನ ಇಷ್ಟಕ್ಕೆ ನಿಲ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೀವೇನ್ ಮಾತಾಡ್ತೀರ ಅದಕ್ಕೆ ಉತ್ತರ ಕೊಡಕ್ ನಾವು ರೆಡಿ ಆಗಿದ್ದೀವಿ. ಇದಲ್ಲ, ಇನ್ನೂ ದಾಖಲಾತಿಗಳವೆ, ಒಂದೊಂದಾಗಿ ತೆಗಿತೀವಿ. ಮಿಸ್ಟರ್ ತಿಮ್ಮಪ್ಪ, ಅದು ನಿಮ್ಗೆ ಹೇಳ್ತಾರ, ನಾನು ಬೇರೆಯವ್ರಿಗೆ ಯಾರಿಗೂ ಮಾತಾಡ್ತಾ ಇಲ್ಲ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮಿಸ್ಟರ್ ತಿಮ್ಮಪ್ಪನ್ಗೆ ಯಾವ್ದೇ ಮಾತಾಡ್ಬೇಕಾದ್ರೂ ಫಸ್ಟ್ ತಿಳ್ಕೊಂಡ್ ಮಾತಾಡಿ, ಇಲ್ದಿರೋದೆಲ್ಲ ಮಾತಾಡಕ್ ಹೋಗ್ಬೇಡಿ.